ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ 3 ಡೇಸ್ ಆಯಿತು ವ್ಲಾಗ್ ಹಾಕಿಲ್ಲ, ಒಂದು ದಿವಸ ವೀಡಿಯೋಸೇ ಹಾಕಿಲ್ಲ ಏನು. ಬಟ್ 2 ಡೇಸಿಂದ ಏನು ಹಬ್ಬದ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ 2 ಡೇಸ್. ಆಮೇಲೆ ವ್ಲಾಗ್ ಏನು ಹಾಕಿಲ್ಲ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ. ತುಂಬ ಜನ ಬ್ಯುಸಿ ಇದ್ದಾರೆ ಅಂತೇಳಿ ಅನ್ಸುತ್ತೆ. ಯಾರು ಜಾಸ್ತಿಯಾಗಿ ಏನು ವಿಡಿಯೋಸ್ ನೋಡ್ತಾ ಇಲ್ಲ, ವ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಅಫ್ಕೋರ್ಸ್ ಎಲ್ರು ಬ್ಯುಸಿ ಇರ್ಬೋದು. ಲಾಸ್ಟ್ ಟೈಮಲ್ಲಿ ಒಂದಲ್ಲ ಒಂದು ಏನು ಬ್ಯುಸಿ ಆಗಿಬಿಡ್ತಾರೆ ಎಲ್ರು. ಸೊ ಅದೇ ಥರ ಆಗಿರ್ಬೋದು ಅಂತೇಳಿ ನಾನು ಅನ್ಕೋತೀನಿ. ಬಟ್ ಪರವಾಗಿಲ್ಲ, ಆಮೇಲೆ ಆದರೂ ನೋಡ್ಕೋಬೋದು ಅಂತೇಳಿ. ಸೊ 2 ಡೇಸ್ 2 ಸ್ನ್ಯಾಕ್ಸ್ ರೆಸಿಪಿನ ಹಾಕೊಂಡಿದ್ದೀನಿ. ಸೊ ಇವತ್ತು ರೆಸಿಪಿ ಹಾಕೋಣ ಅನ್ಕೊಂಡೆ, ಬಟ್ ಏನು ಜಾಸ್ತಿಯಾಗಿ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ ರೆಸಿಪಿಗೆ. ಸೊ ಹಾಗಾಗಿ ಏನು ಬ್ಲಾಗನ್ನೇ ಕಂಟಿನ್ಯೂ ಮಾಡೋಣ ಅಂತೇಳಿ, ಇವತ್ತು ಬ್ಲಾಗನ್ನೇ ಮಾಡೋಣ ಅಂತೇಳಿ ಬ್ಲಾಗಲ್ಲೇ ಏನು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬುಧವಾರ, 28ನೇ ಉಪವಾಸ. ಇನ್ಶಾಲ್ಲ ಇನ್ನು 2 ಉಪವಾಸ ಇರ್ಬೋದು, ಇಲ್ಲಾಂದ್ರೆ 1 ಇರ್ಬೋದು, ಹೇಳೋಕ್ಕಾಗಲ್ಲ. 30 ಸಿಗ್ಲಿ ಅಂತೇಳಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಫ್ರೈಡೇ ಬೇಡ ಹಬ್ಬ, ಏನು ಸ್ಯಾಟರ್ಡೇ ಆಗಲಿ ಅಂತೇಳಿ. ಸೊ 30 ಉಪವಾಸನೂ ಸಿಗುತ್ತೆ ಆವಾಗ. ಸೊ ಇನ್ನೇನು, ಸೊ ಇವಾಗ ನಾನು ಏನು ಅದೇ ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ಇದೆ, ಅದನ್ನು ಮಾಡೋದಿದೆ. ನಮ್ಮ ಅಮ್ಮ ಅಲ್ಲಿ ಪೊರಿ ಉಂಡೆನು, ಆಮೇಲೆ ಕಡಲೆಕಾಳಿದೆ, ಕಡಲೆ ಬರುತ್ತೆ, ಅದು ಫ್ರೈ ಮಾಡ್ಕೋತಾರೆ, ಅದನ್ನು ಮಾಡಿದ್ದಾರೆ. ಸೊ ಇವತ್ತು ನಾನೊಂದು ರೆಸಿಪಿ ಮಾಡೋದಿದೆ. ಇದಾದರೆ ಇನ್ನು ಇದು ಸ್ನ್ಯಾಕ್ಸ್ ಕಂಪ್ಲೀಟ್ ಆಗುತ್ತೆ, ಇನ್ನೇನು ಮಾಡಲ್ಲ ನಾನು. ಇವಾಗಂತೂ ಗ್ಯಾಸಿದು ಗೊತ್ತಿದೆಯಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿದೆಯಂತೆ ಗ್ಯಾಸಿಗೆ. ಸೊ ಹಾಗಾಗಿ ಇನ್ನು ಮಾಡಲ್ಲ. ಸೊ ಇವತ್ತಿನ ಬ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೇನೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನಾನಿಲ್ಲಿ ಸಕ್ಕರೆನು ನೀರು ಹಾಕಿ ಇದನ್ನು ಮೆಲ್ಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತಿನ ರೆಸಿಪಿಲಿ ವನಸ್ಪತಿ ಯೂಸ್ ಆಗುತ್ತೆ, ಡಾಲ್ಡಾ ಅಂತಾರಲ್ವಾ, ಸೊ ಅದು ಯೂಸ್ ಆಗುತ್ತೆ. ಡಾಲ್ಡಾ ಕೇಕ್ ಅಂತಲೇ ಹೇಳ್ತಾರೆ ಇದಕ್ಕೆ. ಸೊ ಅದನ್ನು ಮಾಡೋಣ ಅಂತೇಳಿ ಇವತ್ತು. ಸೊ ನಾನು ನಿಮ್ಮ ಹತ್ರ ರೆಸಿಪಿನ ಆಮೇಲೆ ಶೇರ್ ಮಾಡ್ತೀನಿ, ಮುಂದೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1.5 ಕಪ್ ಅಂದರೆ ಅರ್ಧ ಕಪ್ ಇದೆಯಲ್ಲ, ಅರ್ಧ ಕಪ್ ಇದರಲ್ಲಿ 3 ಸಲ ಏನು ಸಕ್ಕರೆ ಹಾಕೊಂಡಿದ್ದೀನಿ. ಹಾಗೇನೆ 3 ಸಲ ಇದರಲ್ಲಿ ನೀರನ್ನು ಹಾಕೊಂಡಿದ್ದೀನಿ. ಅಂದರೆ 1.5 ಕಪ್ ಆಗುತ್ತೆ, 1 ಕಪ್ ಇದು ಮೆಷರ್ಮೆಂಟ್ ನೋಡಿದರೆ. ಸೊ ಅದಕ್ಕೆ ಏನು ಡಾಲ್ಡಾ ಇದೆಯಲ್ವಾ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು 1.5 ಕಪ್ ಅಷ್ಟು ನಾನಿಲ್ಲಿ ಏನು ಡಾಲ್ಡಾನ ಹಾಕೋತೀನಿ. ಮೊದಲೆಲ್ಲ ಜಾಸ್ತಿಯಾಗಿ ಎಲ್ಲರೂ ಡಾಲ್ಡಾನೇ ಯೂಸ್ ಮಾಡ್ತಾ ಇದ್ರು, ಯಾಕೆಂದರೆ ತುಪ್ಪ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತೇಳಿ ಅನ್ನಿಸ್ತಾ ಇತ್ತು. ಆವಾಗ ಏನು ಮಾಡ್ತಾ ಇದ್ರು ಅಂದರೆ ಡಾಲ್ಡಾನೇ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಡಾಲ್ಡಾ ಎಲ್ಲೂ ನೋಡೋದಕ್ಕೇ ಸಿಗ್ತಾ ಇಲ್ಲ. ನಾನು 2-3 ಅಂಗಡಿಗಳಲ್ಲಿ ಕೇಳಿದೆ, ಬಟ್ ನನಗೆ ಎಲ್ಲಿ ಸಿಕ್ಕಿಲ್ಲ. ಫೈನಲಿ ಇವಾಗ ಹಸ್ಬೆಂಡ್ ಹಿಂಗೆ ತಗೊಬಂದು ಕೊಟ್ಟಿದ್ದಾರೆ. ಇವಾಗ ಎಲ್ಲೂ ಇಲ್ಲ, ಡಾಲ್ಡಾ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಹೆಲ್ತಿಗೂ ಒಳ್ಳೇದಲ್ಲ ಇದು, ಬಟ್ ಪರವಾಗಿಲ್ಲ, ಇದು ಸ್ನ್ಯಾಕ್ಸ್ ಸಿಗಲ್ವಾ, ಒಂದೊಂದ್ಸಲ ಯೂಸ್ ಮಾಡ್ಕೋಬಹುದು, ಏನೂ ಆಗಲ್ಲ ಅಂತೇಳಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ತುಪ್ಪಕ್ಕೂ ಈ ವನಸ್ಪತಿಗೆ ಕಂಪೇರ್ ಮಾಡಿದರೆ ಡಾಲ್ಡಾ ಅಷ್ಟೊಂದು ಏನು ಹೆಲ್ತಿಗೆ ಬೆನಿಫಿಟ್ಸ್ ಇಲ್ಲ ಅದರಿಂದ. ಸೊ ಇಲ್ಲಿ ಡಾಲ್ಡಾ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಸೊ ಇವಾಗ ಡಾಲ್ಡಾ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕು. ನಂತರ ಇದಕ್ಕೆ ನಾವು ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು. ಬಿಸಿ ಇರುವಾಗ ಮೊಟ್ಟೆನ ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂದರೆ ಮೊಟ್ಟೆ ಬೇಗ ಬೇಯುತ್ತೆ. ಸೊ ಹಾಗಾಗಿ ಏನು ಇದು ತಣ್ಣಗಾದ್ಮೇಲೆ ಇದಕ್ಕೆ ಮೊಟ್ಟೆ ಹಾಕೋಬೇಕು. ವೆನಿಲಾ ಎಸೆನ್ಸ್ ಎಲ್ಲ ಹಾಕೋದಿದೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಇದು ತಣ್ಣಗಾಗಲಿ, ನಂತರ ಇದಕ್ಕೆ ಏನೇನು ಹಾಕೋದಿದೆ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಹಾಗೆಯೇ ಅಮ್ಮನ ಮನೆಯಿಂದ ಬರುವಾಗ ಏನು ಕರಿಬೇವಿನ ಸೊಪ್ಪು ತಗೊಬಂದಿದ್ದೆ. ಸೊ ಅದನ್ನು ಇಲ್ಲಿ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಖಾಲಿಯಾಗಿದೆ ಅಂತೇಳಿ, ಬಟ್ ಸ್ವಲ್ಪ ಇದೆ. ಯಾಕಂದರೆ ನಾನು ಜಾಸ್ತಿ ತಗೊಬಂದಿಡಲ್ಲ, ಎಷ್ಟು ಬೇಕು ಅಷ್ಟೇ ತಗೊಬರ್ತೀನಿ. ಬಟ್ ಇದರಲ್ಲಿ ಸ್ವಲ್ಪ ಇತ್ತು, ನನಗೆ ನೆನಪಿಲ್ಲ. ನಾನು ಸ್ವಲ್ಪ ಬರುವಾಗ ತಗೊಬಂದಿದ್ದೆ. ಸೊ ಅದನ್ನು ನಾನಿಲ್ಲಿ ಡಬ್ಬಕ್ಕೆ ಹಾಕಿ ಇಡ್ತಾ ಇದ್ದೀನಿ. ಹಾಗೆಯೇ ನಾನು ಬೆಳಿಗ್ಗೆ ಬಟ್ಟೆನೂ ವಾಶ್ ಮಾಡಿಲ್ಲ, ಇವಾಗ ವಾಶ್ ಮಾಡೋದಕ್ಕೂ ಹಾಕಿದ್ದೀನಿ ಬಟ್ಟೆ.
ಅದರದ್ದು ಪೈಪ್ ಕಟ್ಟಾಗಿದೆ. ಸೊ ಹಾಗಾಗಿ ಜುಗಾಡಾಗಿ ಅದರದ್ದು ನೀರಿದೆಯಲ್ವ ಮಿಷಿನ್ಗೆ ಬಿಡ್ತಾ ಇದ್ದೀನಿ ಇಲ್ಲಿ ನಾನು. ಇಲ್ಲಿ ಏನು ಡಾಲ್ಡಾ ಸಕ್ಕರೆ ನೀರಲ್ಲಿದೆಯಲ್ಲ ಅದನ್ನೆಲ್ಲ ಏನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ವೆನಿಲ್ಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ. ಒಳ್ಳೆ ಏನು ಫ್ಲೇವರ್ ಬರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ಅದು ಡಬ್ಬ ನಾವು ಮುಚ್ಚಿಟ್ಟಿರ್ತೇವಲ್ವ, ಓಪನ್ ಮಾಡುವಾಗ ಒಳ್ಳೆ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಬೇಕಾಗಿಲ್ಲ ವೆನಿಲ್ಲಾ ಎಸೆನ್ಸ್, ಏನು ಏಲಕ್ಕಿ ಪೌಡರ್ ಇದ್ದರೆ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇದು ಈ ಮೆಲ್ಟ್ ಮಾಡಿರೋದು ಇದೆಯಲ್ವ ಇದು ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾವುದೇ ಸ್ವೀಟ್ಸ್ ಆಗಲಿ ಸ್ವಲ್ಪ ಉಪ್ಪು ಹಾಕಿದ್ರೇ ಅದಕ್ಕೆ ಕರೆಕ್ಟಾಗಿರೋ ಒಂದು ಟೇಸ್ಟ್ ಬರೋದು. ಸೊ ಇಲ್ಲಿ ನಾನು ಮೈದಾನ ಹಾಕೋತಾ ಇದ್ದೀನಿ. ಇಲ್ಲಿ ಮೈದಾ ನಾನು ಮೆಷರ್ಮೆಂಟ್ ಏನು ಹೇಳ್ತಾ ಇಲ್ಲ, ನೀವು ಏನು ಎಷ್ಟು ಹಾಕಿ ಅಂದರೆ ನಾವು ಒಂದು ಚಪಾತಿಗೆ ಹಿಟ್ಟನ್ನು ಯಾವ ಥರ ಹಿಟ್ಟು ಕಲಿಸ್ಕೋತೀವಿ ಅಷ್ಟು ಹಾಕಿ ಈ ನೀರಿಗೆ ಹಾಕಿ ನೀವು ಕಲಿಸ್ಕೋಬೋದು. ಆಲ್ಮೋಸ್ಟ್ ಇಲ್ಲಿ 1 kg ಹೋಗಿದೆ ನನಗೆ ಇಲ್ಲಿ ಮೈದಾ. ನಾನಿಲ್ಲಿ ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ಸ್ನ್ಯಾಕ್ಸನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ. ಏಕೆಂದರೆ ಇವಾಗ ಎಲ್ಲರೂ ಬರುವಾಗ ಅದನ್ನೇ ಇಟ್ಕೊಡ್ತೀವಿ, ಆವಾಗ ಏನಾಗುತ್ತೆ ಅಂದರೆ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ. ಇದು ಬರೀ ವನಸ್ಪತಿ ಹಾಕದೆ ಬರೀ ಮೊಟ್ಟೆ ಹಾಕಿ ಮಾಡ್ತಾರೆ, ಅದು ಇನ್ನೊಂದು ಟೇಸ್ಟ್ ಬರುತ್ತೆ. ಇದು ಒಂಥರ ಬೇರೆ ಟೇಸ್ಟ್ ಬರುತ್ತೆ. 2 ಟೈಪಲ್ಲಿ ಮಾಡ್ತಾರೆ ಈ ಕೇಕನ್ನು. ಮೊಟ್ಟೆಲೂ ಮಾಡ್ತಾರೆ, ಆಮೇಲೆ ಈ ವನಸ್ಪತಿ ಹಾಕಿ ಇದರಲ್ಲೂ ಮಾಡ್ತಾರೆ. ತುಂಬಾ ಚೆನ್ನಾಗುತ್ತೆ, ಎರಡೂ ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ನೋಡಿ ಇವಾಗ ಇದು ರೆಡಿ ಆಗಿದೆ ಹಿಟ್ಟು. ಒಂದು ಚಪಾತಿ ಹಿಟ್ಟು ಥರ ಇದೆ, ಒಂಥರ ಏನು ಸ್ಟ್ರೆಚ್ ಥರ ಆಗಿಬಿಟ್ಟಿದೆ. ಇದು ತುಂಬಾ ಏನು ಸಾಫ್ಟ್ ಆಗಿದೆ ಇವಾಗ. ಸೊ ಇಲ್ಲಿ ನಾನು ಪಾತ್ರೆ ಇಟ್ಕೋತಾ ಇದ್ದೀನಿ, ಎಣ್ಣೆ ಇಡ್ತಾ ಇದ್ದೀನಿ ಬಿಸಿ ಆಗೋದಕ್ಕೆ. ಏನೇನೋ ಮಾತಾಡ್ತಾ ಇದ್ದೀನಿ, ಬೆಳಿಗ್ಗೆ ವಾಯ್ಸ್ ಹಾಕ್ತಾ ಇರೋದು. ಸೊ ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಉಂಡೆ ಥರ ತಗೊಂಡು ಇದನ್ನು ನಾವು ಚೆನ್ನಾಗಿ ಏನು ಮಾಡಬೇಕಂದ್ರೆ ಚಪಾತಿ ಥರ ರೋಲ್ ಮಾಡ್ಕೋಬೇಕು. ಏನು ತುಂಬಾ ತೆಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಈ ಥರ ಕೇಕ್ಗಳೆಲ್ಲ ಮಾಡ್ತೀವಲ್ವ, ಸೊ ಆವಾಗ ಒಂದು ಮೀಡಿಯಮ್ ಆಗಿ ಒಂದು ಸ್ವಲ್ಪ ದಪ್ಪನೇ ಇರಬೇಕು, ತುಂಬಾ ಚಪಾತಿ ಥರ ನಾವು ತೆಳು ಮಾಡ್ಕೋಬಾರ್ದು. ಇಲ್ಲಿ ನಾನು ಸೈಡನ್ನು ಕಟ್ ಮಾಡಿ ತಗೋತಾ ಇದ್ದೀನಿ. ತೆಗಿಬೇಕು ಅಂತೇಳಿ ಏನಿಲ್ಲ, ಯಾಕೆಂದರೆ ನಾವು ಮನೆಗೇ ಮಾಡೋದು, ಸೇಲ್ ಮಾಡೋದಕ್ಕೋಸ್ಕರ ಏನು ಮಾಡೋದಲ್ಲ. ಆದರೂ ನಾನು ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೋದು ಅಂತೇಳಿ. ಆಮೇಲೆ ನೋಡಿ ಇದು ಇಷ್ಟು ದಪ್ಪ ಇರಬೇಕು. ನಾನಿದು ಇದು ಸ್ವಲ್ಪ ದೊಡ್ಡ ಪೀಸಲ್ಲೇ ಕಟ್ ಮಾಡಿದ್ದೆ. ನಿಮಗೆ ಬೇಕಾದರೆ ನೀವು ಚಿಕ್ಕ ಪೀಸ್ಗಳಾಗಿಯೂ ಮಾಡ್ಬೋದು, ತುಂಬಾ ಚಿಕ್ಕದಾಗಿಯೂ ಮಾಡ್ಬೋದು. ನಾವು ಮನೆಗೇ ಯೂಸ್ ಮಾಡೋದ್ರಿಂದ ಶೇಪ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಆದ್ರೂ ಒಂದು ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಮಾತ್ರ ಏನು ಶೇಪ್ ಕೊಡ್ತೀವಿ ಅಷ್ಟೇ. ನೋಡಿ ಇದಕ್ಕಿಂತ ಚಿಕ್ಕ ಸೈಜಲ್ಲೂ ಮಾಡ್ಬೋದು. ನಾನಿವಾಗ ಫಸ್ಟಿಗೆ ಮಾತ್ರ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದೆ, ಆಮೇಲೆ ಎಲ್ಲನೂ ಚಿಕ್ಕ ಸೈಜಲ್ಲೇ ಮಾಡಿರೋದು. ಇದೇನಾಗುತ್ತೆ ಅಂದರೆ ಇದನ್ನು ನಾವು ಇದು ಮಾಡ್ತೀವಲ್ವ, ಚಪಾತಿ ಥರ ರೋಲ್ ಮಾಡ್ಕೊತೀವಲ್ವ, ಆವಾಗ ಯಾವುದೇ ಮೈದಾನ ಡಸ್ಟ್ ಮಾಡಬೇಕಾಗಿಲ್ಲ, ಎಣ್ಣೆ ಹಚ್ಕೋಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಯಾಕೆಂದರೆ ಇದು ವನಸ್ಪತಿ ಹಾಕಿರ್ತೀವಲ್ವ, ಅದರಲ್ಲೇ ಎಣ್ಣೆ ಬಿಡುತ್ತೆ. ಅದು ನಾವು ಈ ಥರ ರೋಲ್ ಮಾಡ್ಕೊಳ್ಳುವಾಗ ಎಣ್ಣೆ ಬಿಡುತ್ತೆ. ಆಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳೋದೂ ಇಲ್ಲ. ಇದು ಎಷ್ಟು ಬೇಕಾದರೂ ಒಟ್ಟಿಗೆ ಹಾಕಿ ಎಣ್ಣೆಗೆ ಹಾಕಿದರೆ ಎಲ್ಲನೂ ಸಪ್ರೇಟ್ ಆಗಿಬಿಡುತ್ತೆ, ಒಂದೂ ಅಂಟ್ಕೊಳ್ಳಲ್ಲ ಇದು. ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಫ್ರೈ ಆಗೋದಕ್ಕೆ, ಬೇಗನೆ ಫ್ರೈ ಆಗುತ್ತೆ. ಒಂದು ಸೈಡಲ್ಲಿ ಫ್ರೈ ಆದ ತಕ್ಷಣವೇ ಇದನ್ನು ಏನು ಮೊದಲಿಗೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿರಬೇಕು. ಆಮೇಲೆ ಗ್ಯಾಸ್ ಫ್ಲೇಮ್ನ ನಾವು ಸ್ಲೋ ಮಾಡಿ, ಅಂದರೆ ಒಂದು ಮೀಡಿಯಮಲ್ಲಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆದರೆ ಎಣ್ಣೆಯಲ್ಲಿರುವಂತಹ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನನ್ನದು ಫಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಯಾವುದೇ ರೆಸಿಪಿನ ಮಾಡುವಾಗ ಬಬಲ್ಸ್ ಕಮ್ಮಿ ಆದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತೇಳಿ ಅರ್ಥ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಫ್ರೈ ಮಾಡಿ ಆಯಿತು. ತುಂಬಾ ಸುಸ್ತಾಗ್ತಾ ಇದೆ, ಯಾಕೆಂದರೆ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ 3 ಕಾಲ ಆಯಿತು.
ಇಷ್ಟೊತ್ತೈತೆ, ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ, ಸ್ವಲ್ಪ ಸ್ವಲ್ಪ ಮಾಡೋದಾದ್ರೆ ಅಷ್ಟೊಂದು ಟೈಮ್ ಹಿಡ್ಕೊಳ್ಳಲ್ಲ. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಇಡ್ತೀನಿ, ಯಾಕೆಂದರೆ ಇದು ಸ್ಟೋರ್ ಮಾಡಬೇಕಂದ್ರೆ ಇದನ್ನು ನಾವು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ನಾವು ಸ್ಟೋರ್ ಮಾಡಬೇಕು, ಇಲ್ಲಾಂದರೆ ಸಾಗಿ ಆಗಿಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಸೊ ಇವಾಗ ರೆಡಿ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನಿದು, ಯಾಕೆಂದರೆ ನನ್ನ ಮೈಸೂರಲ್ಲಿ ಒಬ್ಳು ತಂಗಿ ಇದ್ದಾಳೆ. ಸೊ ಅವಳು ಹಬ್ಬ ಆಗಿ 1 ವೀಕ್ ಆದಮೇಲೆ 3-4 ಡೇಸ್ ಆದಮೇಲೆ ಬರೋದು, ಅಷ್ಟೊತ್ತಿಗೆ ಇದು ಉಳಿಯುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದರೆ ಅವಳಿಗೆ ಎತ್ತಿಡ್ಬೋದು ಅಂತ, ಯಾಕೆಂದರೆ ಫಸ್ಟಿಗೆ ಆರ್ಡ್ರ್ ಮಾಡಿ ಇಟ್ಟಿದ್ದಾಳೆ. ಎಲ್ಲನೂ ಮಾಡಿದ ತಕ್ಷಣವೇ ಏನೋ ಒಂದು ಡಬ್ಬಕ್ಕೆ ಹಾಕಿ ನನಗೆ ಸಪ್ರೇಟಾಗಿ ಬೇರೆನೇ ಇಟ್ಬಿಡಿ ಅಂತೇಳಿ, ಇಲ್ಲಾಂದರೆ ಖಾಲಿ ಮಾಡಿಬಿಡ್ತೀರ ಅಂತೇಳಿ. ಖಾಲಿ ಅಂತೂ ಮಾಡಲ್ಲ, ಅವಳಿಗೆ ಇಡ್ತೀವಿ, ಯಾಕೆಂದರೆ ದೂರದಿಂದ ಬರೋದಲ್ಲ. ಸೊ ಅವಳಿಗೆ ಇಟ್ಟೇ ಇರ್ತೀವಿ. ಸೊ ಬೆಳಿಗ್ಗೆ ಬಟ್ಟೆ ತೊಳೆದಿಲ್ಲ ನಾನು, ಇವಾಗ ಬಟ್ಟೆನ ತೊಳೆದಿದ್ದೀನಿ. ಸೊ ಬೆಳಿಗ್ಗೆ ಇಲ್ಲಿ ನಿಂತ್ಕೊಂಡು ಬಟ್ಟೆ ತೊಳೆಯೋಕ್ಕಾಗಲ್ಲ ಅಂತೇಳಿ, ಯಾಕೆಂದರೆ ತುಂಬ ಬಿಸಿಲಿರುತ್ತೆ ಅಂತೇಳಿ ನಾನು ಬಟ್ಟೆ ತೊಳೆದಿಲ್ಲ ಬೆಳಿಗ್ಗೆ. ಬಟ್ ಇವಾಗ ಇಲ್ಲಿ ಬಿಸಿಲಿಲ್ಲ, ಮೇಲ್ಗಡೆ ಹೋಗಿ ಹಾಕಬೇಕು, ಅಲ್ಲಿ ತುಂಬ ಬಿಸಿಲಿದೆ. ಬಟ್ ಸಂಜೆ ಆಗೋ ತನಕ ಕಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಬಟ್ಟೆ ಒಣಗೋದಕ್ಕೆ ಹಾಕೋದಕ್ಕೆ. ಆಮೇಲೆ ಏನು ಬೆಳಿಗ್ಗೆ ಹಾಕೋದಾದ್ರೆ ತುಂಬ ಬಟ್ಟೆ ತೊಳೆದಿರೋ ಬಟ್ಟೆಲ್ಲ ಒಂಥರ ಸ್ಮೆಲ್ ಬರ್ಬೋದು ಅಂತೇಳಿ ಇವಾಗ ಏನು ಮೇಲ್ಗಡೆ ಹೋಗಿ ಒಣಗೋದಕ್ಕೆ ಹಾಕ್ತೀನಿ. ಬಿಸಿಲಿದ್ರೂ ತುಂಬಾ ಬಿಸಿಲು, ಅಂದರೆ ತುಂಬಾ ಬಿಸಿಲಿದೆ ನೋಡಿ. ಸೊ ಇಷ್ಟು ಬಟ್ಟೆ ಇದೆ. ಇವಾಗ ಇದನ್ನು ಹೋಗಿ ನಾನು ಮೇಲ್ಗಡೆ ಎಲ್ಲ ಹಾಕಿ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ನಮಾಜ್ ಎಲ್ಲ ಆದಮೇಲೆ ಏನು ಸಿಗ್ತೀನಿ, ಏನಿದ್ರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವತ್ತು ಇಫ್ತಾರಿಗಂತೂ ಏನೂ ಮಾಡಲ್ಲ ನಾನು, ಯಾಕೆಂದರೆ ತುಂಬಾ ಟಯರ್ಡ್ ಆಗಿದ್ದೀನಿ. ಇವತ್ತೇನು ಮಾಡಲ್ಲ, ಸಮೋಸ ತರಿಸ್ತೀನಿ. ಇವಾಗ ಒಂದು 2-3 ಡೇಸಿಂದ ಒಂದೊಂದೇ ಐಟಮ್ ಮಾಡ್ತಿದ್ದೆ, ಬಟ್ ಇವತ್ತೇನು ಮಾಡಲ್ಲ. ಇವತ್ತು ಸಮೋಸ ಮಾಡ್ತೀನಿ, ಏನಾದರೂ ಒಂದು ಜ್ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಬಟ್ಟೆ ಒಣಗೋದಕ್ಕೆ ಹೋಗಿ ಹಾಕಿ ಬಂದು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ನಮಾಜ್ ಎಲ್ಲ ಆದಮೇಲೆ ಬರ್ತೀನಿ. ನಂತರ ನಾನು ವೀಡಿಯೋಸ್ ಮಾಡಿಲ್ಲ, ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ವಿ, ಯಾಕೆಂದರೆ ನಾನು ಚಿಕ್ಕ ಮಗಳಿಗೆ ಏನು ಸ್ನಾನ ಮಾಡಿ ಹಾಕೋದಕ್ಕೆ ಬಟ್ಟೆ ತಗೊಂಡಿದ್ದಿಲ್ಲ. ಸೊ ಅದನ್ನು ತಗೊಬರ್ಬೇಕಾಗಿತ್ತು, ಹಾಗೆಯೇ ಮೆಹಂದಿ ಎಲ್ಲ ತಗೊಬರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತೊಕೋಟಿಗೆ ಹೋಗಿದ್ದೆ. ನಾನು ಅಲ್ಲಿ ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು, ತುಂಬಾ ಜನ ಇದ್ದರು. ಹಾಗಾಗಿ ನಾನು ಎಲ್ಲ ಶಾಪ್ಗಳಲ್ಲೂ ಜನ ಇದ್ದರು, ಹಾಗಾಗಿ ನಾನೇನು ಮೊಬೈಲ್ ತಗೊಂಡು ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಿಲ್ಲ. ಹಾಗೆಯೇ ಇವತ್ತು ಮನೆಯಲ್ಲಿ ಡಿನ್ನರ್ಗೂ ನಾನಿವತ್ತು ಏನು ಸ್ಪೆಷಲಾಗಿ ಏನು ಮಾಡಿಲ್ಲ. ಇವತ್ತು ತಂಗಿನೂ ಹೇಳ್ತಾ ಇದ್ದು, ಹಾಗೆಯೇ ನನಗೂ ದಾಲು ವೈಟ್ ರೈಸ್ ತಿನ್ನೋದಕ್ಕೆ ತುಂಬಾ ಆಸೆ ಆಗ್ತಾಯಿತ್ತು, ತುಂಬ ದಿವಸ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇವತ್ತು ವೈಟ್ ರೈಸನ್ನು ದಾಲ್ ಮಾಡಿದ್ದೆ. ಹಾಗೆಯೇ ಅಮ್ಮ ಬಸಳೆ ಇದೆಯಲ್ವ ಅದ್ರದ್ದು ಸಾರು ಮಾಡಿದ್ರು. ಸೊ ಅದನ್ನು ತಗೊಬಂದಿದ್ದೆ, ಹಸ್ಬೆಂಡಿಗೆ ಬಸಳೆ ಸಾರು ಬೇಕು ಅಂತ ಹೇಳಿದರು. ಸೊ ನಾನಿಲ್ಲಿ ವೈಟ್ ರೈಸನ್ನು ದಾಲಲ್ಲಿ ಏನು ಊಟ ಮಾಡೋಣ ಅಂತೇಳಿ ತುಂಬ ದಿವಸ ಆಗಿಬಿಟ್ಟಿತ್ತು, ನನಗೆ ಮೊನ್ನೆನೇ ಆಸೆ ಆಗಿಬಿಟ್ಟಿತ್ತು. ಬಟ್ ನಮ್ಮ ಅಮ್ಮ ಒಂದೊಂದೇ ದಿವಸ ಒಂದೊಂದೇ ಏನು ಬಿರಿಯಾನಿ ಮಂದಿ ಎಲ್ಲ ಮಾಡಿ ಕಳಿಸ್ತಾ ಇದ್ರಲ್ವ, ಹಾಗಾಗಿ ನನಗೆ ಮಾಡೋದಕ್ಕೇ ಆಗಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.